ಗೀತಾ ಗೀತಾ ಸುಶೀಲಾ. ಹಾ ಸುಶೀಲಾ, ನಿನ್ ಮಗಳ ಜೊತೆ ಮಾತಾಡ್ದೆ ಕಣೆ, ಆರಾಮಾಗಿದ್ದಾಳಂತೆ. ಮನೆ ಹಾಳ ವಿಜಿ ಅವಳಿಗೆ ಯಾವ ತೊಂದರೆನೂ ಕೊಡ್ತಾ ಇಲ್ವಂತೆ. ಒಳ್ಳೇದ್ ಮಾಡೋನು ತೊಂದರೆ ಯಾಕೆ ಕೊಡ್ತಾನೆ? ಏನಂದೆ? ಏನೇ ಅಂದೆ? ಅದೇನೇ ಅಂದೆ ಅಂತ ಹೇಳು ಸುಶೀಲಾ. ಏನು ಇಲ್ಲ ರೀ, ಒಳ್ಳೇದ್ ಮಾಡೋರ್ಗೆ ದೇವ್ರು ತೊಂದರೆ ಕೊಡೋದಿಲ್ಲ ಅಂದೆ. ನೀನು ಇತ್ತೀಚೆಗೆ ನಂಜಕಾರ ಪದಾರ್ಥಗಳನ್ನ ತಿಂದು ತಿಂದು ನಂಜು ಕಾರೋದು ಜಾಸ್ತಿ ಆಗಿದೆ. ನನ್ನ ಮಗಳಿಗೆ ದೇವರು ಒಳ್ಳೇದೇ ಮಾಡ್ತಾನೆ ಕಣೆ. ಆದ್ರೆ ಆ ವಿಜಿ ಏನೋ ಒಕ್ಕರ್ಸ್ಕೊಂಡಿದ್ದಾನಲ್ಲ, ಅವನಿಂದ ತೊಂದರೆ ಆಗೋದಕ್ಕೆ ನಾನು ಬಿಡೋಲ್ಲ. ಸದ್ಯ ಅವನು ಒಕ್ಕರ ದೃಷ್ಟಿ ನೆರಳು ನನ್ನ ಮಗಳ ಮೇಲೆ ಬೀಳ್ತಾ ಇಲ್ಲ ಅನ್ನೋದೇ ಸಮಾಧಾನ. ಇಬ್ರು ಒಂದೇ ಕಡೆ ಇದ್ರು, ಇವನು ಕನ್ಯಾಕುಮಾರಿ, ಇವಳು ಕಾಶ್ಮೀರ. ಗೀತಾ ಎಲ್ಲೋ ವಿಜಿ ಅಲ್ಲೇ. ವಿಜಯ್ ಅವ್ರೆ, ತಾವೇನ್ ಮಾಡ್ತಾ ಇದ್ದೀರೋ? ಜೀವನ ಪೂರ್ತಿ ಗೀತಾ ಪಕ್ಕನೇ ಇರ್ಬೇಕು ಅನ್ನೋ ಆಸೆ, ಆದ್ರೆ ಗೀತಾ ಬಿಡ್ತಿಲ್ಲ. ಅದಕ್ಕೆ ಗೀತಾ ಹೆಸರು ಪಕ್ಕ ಆದ್ರೂ ನನ್ನ ಹೆಸರಿರ್ಲಿ ಅಂತ ಕೆತ್ತಾ ಇದ್ದೀನಿ. ಇದರಿಂದ ಎಲ್ಲಾ ಕಾಲಕ್ಕೂ ನಮ್ಮಿಬ್ರು ಹೆಸರು ಉಳಿಯುತ್ತೆ ಸರ್. ದೇವ್ರದನ್ನ ನೋಡಿ ಖುಷಿ ಪಟ್ಟು ತಥಾಸ್ತು ಅಂದ್ರೆ ಆ ದೇವರು ಅಸ್ತು ಅನ್ನೋದಕ್ಕಿಂತ ಮುಂಚೆ ನಿನ್ನ ಹೆಂಡತಿ ಇದನ್ನೆಲ್ಲ ನೋಡ್ಬಿಟ್ಟು ಅಸ್ತು ಅಂತ ಖುಷಿಯಾಗಿ ನಿನ್ನ ಹತ್ರನೇ ಓಡ್ ಬಂದ್ಬಿಡ್ತಾಳೆ. ವಿಜಿ, ಆ್ಯಕ್ಚುಲಿ ನಾನು ನನ್ನ ಫ್ಲ್ಯಾಶ್ ಬ್ಯಾಕಿಗೆ ಹೋದ್ರೆ ನನ್ನ ಹೆಂಡತಿ ಹೆಸರನ್ನ ಬಂಡೆ ಮೇಲೆ ಇದೇ ಥರ ಕೆತ್ತಾ ಇದ್ದೆ. ಈ ವಿಷಯ ನಿನಗೆ ಮಾತ್ರ ಹೇಳಿದಿರಪ್ಪ, ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಿಮಗ್ ಬುದ್ಧಿ ಇದೆಯಾ ಸರ್? ಯಾರಮ್ಮ? ನಿಮಗಲ್ಲ, ನಿಮ್ ಫ್ಲಾಶ್ ಬ್ಯಾಕ್ ಹೆಂಡತಿಗೂ ಬುದ್ಧಿ ಇಲ್ಲ ಅನ್ಸುತ್ತೆ. ಕರೆಕ್ಟ್ ಹೇಳಿದೆಮ್ಮ. ಹೌದು, ಮದುವೆ ಆದ್ಮೇಲೆ ನನಗೆ ಬುದ್ಧಿ ಇಲ್ಲ ಅಂತ ಗೊತ್ತಾಗಿದೆ. ಬಿ ಸೀರಿಯಸ್ ಸರ್. ಒಂದ್ ದೊಡ್ಡ ಶಿಲ್ಪಿ ತರ ಬಂಡೆ ಮೇಲೆ ಕೆತ್ತುತ್ತಾ ಇದ್ರೆ ನೀವು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ಇಂಥವ್ರಿಂದನೇ ಅಲ್ವಾ ಪ್ರವಾಸಿ ತಾಣಗಳೆಲ್ಲ ಹಾಳಾಗ್ತಿರೋದು, ಪ್ರಕೃತಿ ಪರಿಸರ ಎಲ್ಲ ಹಾಳಾಗ್ತಿರೋದು. ಪರಿಸರ ಇರೋದು ನೋಡಕ್ಕೆ ಸರ್, ಹಾಳು ಮಾಡಕ್ಕಲ್ಲ. ಇದನ್ನ ನೋಡಿ ನಿನಗೆ ಖುಷಿ ಆಗಿಲ್ವಾ? ಈ ರೀತಿ ಪ್ರಕೃತಿನ ಹಾಳು ಮಾಡ್ತಿದ್ರೆ ನಾನ್ ನೋಡಿ ಖುಷಿ ಪಡ್ಬೇಕಾ? ಓಕೆ, ನಾನ್ ಮಾಡಿ ತಪ್ಪಾಯ್ತು. ಆದ್ರೆ ಈ ರೀತಿ ನನ್ನ ನಿನ್ನ ಹೆಸರು ಒಟ್ಟಿಗಿರೋದ್ ನೋಡಿ ಏನ್ ಅನ್ನಿಸ್ತು? ಹೆಸರು ಒಟ್ಟಿಗಿದ್ರು ನಾವಿಬ್ರು ಒಟ್ಟಿಗಿರಲ್ಲ ಅನ್ನೋದು ನಿನಗೆ ಅರ್ಥ ಆಗ್ಲಿ ಅನ್ಸುತ್ತೆ. ಅಪ್ಪ ವಿಜಯ್, ಈ ಹುಡುಗಿ ಆಸೆ ಬಿಟ್ಬಿಡಪ್ಪ. ಇವಳು ನಿನಗೆ ದಕ್ಕಲ್ಲ ಅನ್ಸುತ್ತೆ. ನಾನೇ ನಿನಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ, ಸರಿನಾ? ಡಿಯರ್ ಫ್ರೆಂಡ್ಸ್, ಯಾವನು ಅವನ ತಲೆ ಮೇಲೆ ಬಂಡೆಕಲ್ಲ ಹಾಕ್ರು. ಅದು ಚಳಿ ಜಾಸ್ತಿ ಇಲ್ಲ, ನಾಳೆಗೆ ಸ್ವಲ್ಪ ಎಡವಟ್ಟಾಗ್ತಾ ಇದೆಯಪ್ಪ. ನಾನು ಹೇಳಿದ್ದು ಸ್ಟೂಡೆಂಟೇ ಎಲ್ಲ ಬಂದ್ರಪ್ಪ. ಏನ್ ಗೂಟ ಹೊಡ್ಕೊಂಡು ನಿಂತ್ಕೊಂಡಿದ್ರ ಅಲ್ಲಿ ನೋಡಿ. ಈಗ ನಾವು ಅಂಜಲಿ ಬೆಟ್ಟದ ತಪ್ಪಲಿನಲ್ಲಿ ಇದೀವಿ. ಈಗಾಗಲೇ ನಮ್ಮ ಗೈಡು ನಿಮಗೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಕೋಡಗಲ್ಲು ಬೆಟ್ಟ ಅಂತ. ಅದ್ರ ವಿಶೇಷ ಏನಪ್ಪಾ ಅಂತಂದ್ರೆ, ಅಲ್ಲಿ ನಾವು ನಿಂತ್ಕೊಂಡು ನಮ್ಮ ಹೆಸರನ್ನ ಹೇಳಿದ್ರೆ ಎಲ್ಲಾ ಕಡೆನೂ ಪ್ರತಿಧ್ವನಿಸುತ್ತೆ. ಯಾರು ಬೇಕಾದ್ರೂ ಟ್ರೈ ಮಾಡಬಾರ್ದು, ಓಡಿ ಓಡಿ. ಅಯ್ಯೋ ಸದಾ ಲೇಟ್ ಆದ್ರೂ ಒಳ್ಳೆ ಬೆಟ್ಟನೇ ಕೊಟ್ಟೆ. ಥ್ಯಾಂಕ್ ಯು ಸರ್, ಒಳ್ಳೆ ಐಡಿಯಾ ಕೊಟ್ರೆ. ಏನಿದೆ ಇಷ್ಟೊಂದು ವರ್ಕ್ ಪೆಂಡಿಂಗ್ ಇಟ್ಕೊಂಡಿದಾರಲ್ಲ? ನರಸಿಂಹನ್, ರಮೇಶ ಇವ್ ಯಾಕೆ ಮೆಸೇಜ್ ಕಳಿಸ್ತಾ ಇದ್ದಾನೆ? ವಾಯ್ಸ್ ಮೆಸೇಜ್. ನಮಸ್ತೆ ಸರ್, ನಾನು ಸರ್ ರಮೇಶ್. ನಿಮಗೆ ತುಂಬ ಸಲ ಫೋನ್ ಮಾಡಿ ನೋಡಿದೆ, ನೀವು ಯಾಕೋ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಿ ಅನ್ನಿಸ್ತಿದೆ. ಅಂಥ ಮುಖ್ಯವಾದ ವಿಷಯ ಹೇಳಿದ ಮೇಲೂ ನೀವು ಯಾಕೇನೋ ಪ್ರತಿಕ್ರಿಯಿಸ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಸರ್.
ನಿಮ್ಮ ಮೊದಲನೇ ಹೆಂಡತಿ ಸಾವಿಗೆ ನ್ಯಾಯ ಸಿಗೋದು ಬೇಡವಾ ಸರ್? ದಯವಿಟ್ಟು ನಾನು ನೀವು ಕೂತ್ ಮಾತಾಡೋಕ್ಕೆ ಒಂದು ಅವಕಾಶ ಕೊಡ್ತೀರಾ? ನಾನು ಕಳಿಸ್ತಿರುವ ಲೊಕೇಶನ್ಗೆ ನಾಳೆ ಬಂದು ನನ್ನನ್ನು ಭೇಟಿ ಮಾಡ್ತೀರಾ? ನಿಮ್ಮ ದಾರಿನೇ ಕಾಯ್ತಿರ್ತೀನಿ ಸರ್. ಈ ರಮೇಶ್ ಅನ್ನೋ ಜಿಗಣೆ ನನ್ನ ಗಂಡನ್ನ ಬಿಡೋ ಥರಾನೇ ಕಾಣ್ತಾ ಇಲ್ವಲ್ಲ, ಈಗ ನಾನು ಏನು ಮಾಡಲಿ? ಹೆಸರೇ ಆಗಿರುತ್ತೆ. ನನ್ನ ಮನಸ್ಸಲ್ಲಿ ಅವನ ಹೆಸರು ಇಲ್ಲ. ಗೀತಾ ನರಂಟೆ ನರಂಟೆ ಗೀತಾ ನರಂಟೆ I love you, Gita! I love you, Gita! I love you, Gita! Gita! Nanante! Gita! Nanante! ಬಾಯ್ಲಿ. ಗೀತಾ ನೀನೇ ಬಂದ್ಯಾ? ನೋಡಿದ್ಯಾ ಗೀತಾ, ನಿನ್ನ ಹೆಸರು ಹೇಗೆ ಪ್ರತಿಧ್ವನಿಸ್ತಿದೆ ಅಂತ? ಈ ಪ್ರತಿಧ್ವನಿನ ಯಾರ ಕೈಯಲ್ಲೂ ನಿಲ್ಸಕ್ಕಾಗಲ್ಲ. ಹಾಗೆ ನನ್ನ ಪ್ರೀತಿನು. ನೀನ್ ಎಷ್ಟೇ ತಡೆದ್ರೋ ಅದು ಮೊಳಗುತ್ತೆ. ನೀನು ಎಷ್ಟೇ ಕಿವಿ ಮುಚ್ಕೊಂಡ್ರೋ ಅದ್ ನಿನ್ ಮನ್ಸಕ್ ಕೇಳುತ್ತೆ. ವಿಜಿ ಬಾಯ್ಲಿ ಅಂದೆ. ಎಲ್ಲಿಗೆ? ನನ್ ಜೊತೆ ಬಾ ಅಂದೆ. ನೀನ್ ಕರೆಯೋದೆಚ್ಚ ನಾನು ಬರೋದೆಚ್ಚ. ರೆಡಿ? ಏಯ್ ಏನ್ರೋ ಹಂಗ್ ನೋಡ್ತಿದ್ದೀರಾ? ನಿಮ್ ದೃಷ್ಟಿನ ನಮ್ಗಾಗತ್ತೆ. ಆ ಕಡೆ ತಿರ್ಕೊಳ್ಳಿ. ಹಬ್ಬ, ಈಗ ಆ ಶ್ರೀನಿವಾಸನ ಕಾಟ ಇಲ್ಲ. ಸದ್ಯ ಬೇಕಾದಷ್ಟು ಸೆಲ್ಫಿ ತಗೋಬಹುದು. ಸರ್ ಏನೋ ಅಲ್ಲೋಡಿ ಸರ್, ಗೀತಾ ವಿಜಯನ ಕರ್ಕೊಂಡು ಹೋಗ್ತಿದ್ದಾಳೆ. ಅದ್ರ ಅರ್ಥ ಏನು ಸರ್? ಅರ್ಥ ಗೊತ್ತಿಲ್ಲ ಅಪ್ಪ ನಿನಗೆ? ಇಲ್ಲ ಸರ್. ಅಯ್ಯೋ ಬೈ ಏನ್ ಸರ್? ಕಿವಿ ಕೊಡ. ಕಾಲೇಜಿಗೆ ಬಂದ್ರು ಅದ್ರ ಅರ್ಥ ಗೊತ್ತಿಲ್ವಲ್ಲ ನಿನಗೆ? ದಡ್ಡ ದಡ್ಡ ಸರ್ ಒಂದು ವೇಸ್ಟೇ ಬಿಡಿ. ಹಾ ಅದು ಅರ್ಥ ಏನು ಸರ್?
ದಡ್ಡ ದಡ್ಡ ಸರಿಯಾಗಿದ್ದೀರಾ ನೀವು. ಹೇಯ್ ಕೇಳಿಸ್ಕೊಂಡ್ರು? ಚುಟ್ಟು ಚುಟ್ಟು ಅಂತೈತಿ. ಆ ಗೀತಾ ಮತ್ತೆ ವಿಜಯ್ ಇಬ್ಬರೇ ಕೊಡಗಲ್ಲಿನ ಮೇಲಿದ್ದಾರೆ. ಉಳಿದವರೆಲ್ಲ ಡ್ಯಾನ್ಸ್ ಮಾಡೋದ್ರಲ್ಲಿ ಮೈ ಮರ್ತಿದ್ದಾರೆ. ಅಂದಮೇಲೆ ನನಗಿದೇ ಒಳ್ಳೆ ಟೈಮ್ ಆ ಗೀತನ ಮುಗಿಸೋದಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಗೀತಾ. ಕಡೆಗೂ ನಿನ್ನ ಮನಸ್ಸಲ್ಲಿರೋದನ್ನ ನನ್ನ ಜೊತೆ ಹಂಚ್ಕೊಳ್ಬೇಕು ಅನ್ಸ್ತಲ್ಲ. ಸಾಕ್ ನಿಲ್ಸು ವಿಜಯ್ ನಿನ್ ಹುಡುಗಾಟನ. ನಾನ್ ನಿನ್ ಜೀವನದಿಂದ ಇಷ್ಟು ದೂರ ಬಂದ್ಮೇಲೂ ನಾನೆಲ್ಲೋ ನಿನ್ನಲ್ಲೇ ಅಂದ್ರೆ ಅದು ಸಾಧ್ಯ ಇಲ್ಲ. ನೀನ್ ಬಂದಷ್ಟು ದೂರನೇ ನಾನು ಬಂದು ನಿನಗೆ ಹತ್ರ ಆಗಿದ್ದೀನಿ ಗೀತಾ. ಇಲ್ಲ ವಿಜಯ್, ನನ್ ಜೀವನದಲ್ಲಿ ನೀನಿಲ್ಲ. ನೀನಿದ್ರೆ ನನಗ ಅದರಿಂದ ತೊಂದ್ರೆ. ದಯವಿಟ್ಟು ನನಗೆ ಹತ್ರ ಆಗೋ ಪ್ರಯತ್ನನ ನಿಲ್ಸು. ನಾನ್ ನಿನ್ನವಳನ್ನ ಭ್ರಮೆನ ಕಳ್ಚು. ನನಗೆ ನೆಮ್ಮದಿ ಕೊಡು, ನನಗೆ ನೆಮ್ಮದಿ ಕೊಡು. ಗರಿ ಗರಿ ಸನಿ ರೆ ಗಮ ಮಮ ಗರಿ ಗಮ ಧನಿ ನಿ ದ ಮಮ ದ ಮಮ ಗಮ ಗಮ ಮದ ಮಮ ಗಮ ಮಮ ಗರಿ ಮಾ. ಸಮಾಜ ಏನು ಅಂದ್ಕೊಳ್ಳುತ್ತೆ ಅಂತ ತಾನೆ ನಿನ್ನ ಜೀವನದಿಂದ ನನ್ನ ದೂರ ಮಾಡಿದ್ದು. ಈ ದೂರ ಈ ಮುನಿಸು ಎಲ್ಲ ಸಮಾಜಕ್ಕೋಸ್ಕರ. ನೀನ್ ಬದಲಾಯಿಸ್ಕೊಂಡಿರೋ ನಿರ್ಧಾರ ಮಾತ್ರ. ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಿನ್ನೆ ರಾತ್ರಿ ನೀನ್ ಪಕ್ಕ ಮಲ್ಕೊಂಡಿದ್ದು ಸಿಂಕು ಅಂದ್ಕೊಂಡಿದ್ಯಾ? ಅದು ಸಿಂಕು ಅಲ್ಲ, ನಾನು. ಸಿಂಕು, ವಿಜಯ್ ನನ್ನ ತುಂಬಾ ಹಚ್ಕೊಂಡಿದ್ದಾನೆ ಕಣೆ. ಅವನಿಂದ ದೂರ ಆಗ್ಲಿ ಅಂತ ನಾನು ಎಷ್ಟೇ ಕಟುವಾಗಿ ನಡ್ಕೊಂಡ್ರು ಅದು ಸಾಧ್ಯನೇ ಆಗ್ತಿಲ್ಲ. ನನಗೂ ಅವನನ್ನ ಮರೆಯಕ್ಕಾಗ್ತಿಲ್ಲ ಸಿಂಕು.